ನೀವೆಲ್ಲ ಬ್ರಹ್ಮಚರ್ಯದಲ್ಲಿರೋದರಿಂದ ಅಧ್ಯಯನಕ್ಕೆ ಅಂತ ನಿಗದಿತ ಸಮಯ ಇರೋದಿಲ್ಲ. ಹೌದು ಗುರುಗಳೇ, ನಾನು ಸದಾ ಅದೇ ಮಾಡ್ತಾ ಇರ್ತೀನಿ. ಅದೇ ಅಂದ್ರೆ ಅಧ್ಯಯನ ಮಾಡ್ತಾನೆ ಇರಬೇಕು ಭೋಗೇಂದ್ರ. ಗೋವು ಮೊದಲು ಆಹಾರವನ್ನ ಸೇವಿಸುತ್ತೆ, ನಂತರ ಸಮಯ ಸಿಕ್ಕಾಗ ತನ್ನ ಹೊಟ್ಟೆಯಲ್ಲಿರೋ ಆಹಾರವನ್ನ ದವಡೆಗೆ ತೆಗೆದುಕೊಂಡು ಮತ್ತೆ ಜಿಗಿಯುತ್ತಾ ಅದರ ಸವಿಯನ್ನ ಅನುಭವಿಸುತ್ತೆ. ಅದೇ ರೀತಿ ನೀವು ಓದುವುದನ್ನ ಆನಂದದಿಂದ ಮನನ ಮಾಡ್ಕೋಬೇಕು. ಹೌದು ಗುರುಗಳೇ, ನಿಮ್ಮ ಪಾಠ ಸುಲಿದ ಬಾಳೆಹಣ್ಣಿನಾಗೆ ಸುಲಲಿತವಾಗಿರುತ್ತೆ. ಅದನ್ನ ಮೆಲ್ಕ್ ಹಾಕಿ ಹಾಕಿ ನೋಡೋಕ್ಕೆ ಮೃಗದ ಥರ ಕಾಣ್ತಾ ಇದ್ದೀನಿ ನಾನು, ಇವತ್ತು ನೋಡೋಕ್ಕೆ ಮಗು ಥರ ಕಾಣ್ತಾ ಇದ್ದೀನಿ ಗುರುಗಳೇ. ತಾವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನನ್ನದೊಂದು ಮನವಿ ಗುರುಗಳೇ. ಅದೇನು ಹೇಳು ಭೋಗೇಂದ್ರ. ನನ್ನ ಯೋಚನೆ ಅಪರಾಧ ಅನ್ಸಿದ್ರೆ ನನಗೆ ಬೇಕಾದ ಶಿಕ್ಷೆ ಕೊಡಿ ಗುರುಗಳೇ. ಇರ್ಲಿ, ಅದೇನು ಅಂತ ಹೇಳು ಭೋಗೇಂದ್ರ. ಇವರೆಲ್ಲ ಈಗಾಗಲೇ ನೀವೇ ಈ ಮಠದ ಗುರುಗಳು ಅಂತ ಭಾವಿಸ್ಬಿಟ್ಟಿದ್ದಾರೆ ಗುರುಗಳೇ. ಹೌದು ಅನ್ರಿ ಗೋವಿಂದಗಳ? ಹೌದು ಗುರುಗಳೇ. ಹೌದು ಗುರುಗಳೇ, ನೀವು ಆ ಪೀಠ ಅಲಂಕರಿಸೋದನ್ನ ಕಣ್ತುಂಬ್ಕೊಳ್ಳೋ ಭಾಗ್ಯ ನಮಗೆ ಕೊಡಿ. ನಮ್ಮ ಆಸೆ ತಪ್ಪಾಗಿದ್ರೆ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ ಗುರುಗಳೇ. ನನ್ನ ಮನದಾಳದ ವಿಷಯನ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ. ಲೋಕ ಪ್ರಸಿದ್ಧವಾದ ಈ ಕುಂಭಕೋಣ ಮಠಕ್ಕೆ ನಿಮ್ಮಂಥ ಜ್ಞಾನಿಗಳ ಪಾಂಡಿತ್ಯ ಅಗತ್ಯವಿದೆ ಗುರುಗಳೇ. ನಿಮ್ಮ ಜ್ಞಾನ ಭಂಡಾರದಿಂದ ಅದೆಷ್ಟೋ ಅಜ್ಞಾನಿಗಳ ಒಳಗಣ್ಣು ತೆರಿಬೇಕಿದೆ. ಅದೆಷ್ಟೋ ಪಂಡಿತರುಗಳು ಹುಟ್ಟು ಬರಬೇಕಾಗಿದೆ. ನಾನು ಕಣ್ಮುಚ್ಚಿ ಯೋಚಿಸಿದಾಗ ಮೂಲರಾಮನೇ ನನಗೆ ಈ ಸಂದೇಶ ಕೊಟ್ಟ ಹಾಗೆ ಭಾಸವಾಯಿತು ಗುರುಗಳೇ. ಆ ಪರಮಹಂಸ ಪೀಠಕ್ಕೆ ನೀವೇ ಬರಬೇಕು ಗುರುಗಳೇ. ಆಚಾರ್ಯರೇ, ಪ್ರಣಾಮಗಳು. ಹಿರಿಯ ಗುರುಗಳು ನಿಮ್ಮನ್ನ ಕರೆದಿದ್ದಾರೆ. ಆಹಾ, ನೋಡಿದ್ರಾ ಗುರುಗಳೇ, ನಾನು ಮಾತಾಡ್ತಾ ಇರುವಾಗಲೇ ಹಿರಿಯ ಗುರುಗಳಿಂದ ಕರೆ ಬಂತು. ಆ ಮೂಲರಾಮನೇ ನನ್ನ ಬಾಯಿಂದ ಈ ಭವಿಷ್ಯ ನುಡಿಸಿದಾನೆ ಅನ್ಸುತ್ತೆ. ಹೋಗ್ ಬನ್ನಿ, ಈ ಮಠದ ಭಾಗ್ಯದ ಬಾಗಿಲು ನಿಮಗೂ ತೆರೆಯಲಿ. ನನ್ನ ಕೈ ಬಿಡಿ. ಏನಿದು ನಿಮ್ದು ಹಗಲೊತ್ತಲ್ ಸರಸ? ಸರಸ ಇರಬೇಕು ಸರಸ್ವತಿ, ಆಗ್ಲೇ ಜೀವನದಲ್ಲಿ ಸಮರಸ. ಹೋಗಿಪ್ಪ, ನೀವೇನೇನೋ ಹೇಳ್ತೀರಾ. ಇನ್ನು ಏನೇನೋ ಹೇಳ್ತೀನಿ, ಕೂತ್ಕೋ ಕೂತ್ಕೋ. ಅದೇನ್ ಬೇಗ ಹೇಳಿ, ನನಗೆ ಕೆಲಸ ಇದೆ. ಹೇಳ್ತೀನಿ ಹೇಳ್ತೀನಿ. ನೀವು ಹಾಗೆ ನೋಡಬೇಡಿ, ನನಗೆ ನಾಚಿಕೆ ಆಗುತ್ತೆ. ನೀನು ನಾಚಿಕೆ ಪಟ್ಕೊಂಡೇ ಇರು, ನಾನು ಬರ್ತೀನಿ. ನಾನು ಬರೋವರೆಗೂ ಕಣ್ತೆಗಿಬಾರ್ದು. ಈ ಕಣ್ತೆಗಿ.